ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಯುವಕನ ಬಾರ್ಬರ ಹತ್ಯೆ, ಇಬ್ಬರು ಆರೋಪಿಗಳು ಅರೆಸ್ಟ್. ಹುಕ್ಕೇರಿಯ ಸಂತೆಯಲ್ಲಿ ಹಾಡುಹಗಲೇ ಯುವಕನ ಹತ್ಯೆ ಪ್ರಕರಣ ಇಂದು ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಯಾದ ವ್ಯಕ್ತಿ ಮಲ್ಲಿಕ್ ಹುಸೇನ, 24 ವಯಸ್ಸು. ಆರೋಪಿಗಳಾದ ಶಾನೂರ ಜಮಖಂಡಿ, ಬಶೀರ್ ಕಿಲ್ಲೆದಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಬಶೀರ್ ತನ್ನ ಪತ್ನಿಯ ಜೊತೆಗೆ ಮಲ್ಲಿಕ್ಗೆ ಅನೇಕ ಸಂಬಂಧ ಇರುವುದೆಂದು ಅನುಮಾನವಿದ್ದು ಮತ್ತು ಆಸ್ತಿ ವಿವಾದದ ಹಿನ್ನೆಲೆ ಶಾನೂರ ಜೊತೆ ಸೇರಿ ಕೊಲೆಗೆ ಸಂಚು ರೂಪಿಸಿರುವುದು ತನಿಖೆಯಲ್ಲಿ ತಿಳಿದುಬಂದಿದೆ. ತಮ್ಮ ಏನು ನಿನ್ನ ಹೆಸರು? ಸಚಿನ್ ಅದ ಸರ್. ಸಚಿನ್ ಹೋಗಾರ್ ಅಂತ ಸರ್, ಜೋರ್ಲೆ ಹೇಳು. ಸಚಿನ್ ಹೋಗಾರ್ ಅಂತ ಸರ್. ಹೋಗಾರ್ ಅಂತ ಹೇಳಿ. ನೀವು ಯಾರ್ಯಾರು ಬರೋದಿರಿ? ನಾನು ನನ್ನ ದೋಸ್ತ್ ಮೀರಾ ಸರ್ ಬರತ್ತಿದ್ದೀವಿ. ಹಾಂ, ಎಲ್ಲಿ ಬರೋದಿರಿ? ಇಲ್ಲಿ ಒಂದು ಹೋಟೆಲ್ದಾಗ ಬ್ಯಾಗ್ ಇತ್ತು. ಹಾಂ, ಬ್ಯಾಗ್ ತೊಗೊಂಡು ಬೆಳಗಾವ್ ಹೊಂಟಿದ್ವಿ ರೀ. ಬೆಳಗಾವ್ಗೆ ಯಾಕೆ ಹೊಂಟಿದ್ರಿ? ಅಲ್ಲಿ ಕೆಲ್ಸಕ್ಕೆ ಹೊಂಟಿದ್ರಿ. ಅವ್ನು ಕಂಪ್ನಿಯಾಗ ಮಾಡ್ತಾನೆ, ನಾನು ಫೈನಾನ್ಸ್ ಮಾಡ್ತಾರೆ. ಹಾಂ, ಅಲ್ಲಿ ಬೆಳಗಾವ್ ಅವ್ನು ಕರ್ಕೊಂಡು ಹೊಂಟಿದ್ದೇನೆ ರೀ. ನೀನು ಕೆಲಸಕ್ಕೆ ಅಲ್ಲೇ ಹೋಗ್ತಿ? ಹಾಂ, ಇಲ್ರಿ ಈಗ ಹೋಗ್ಬೇಕ್ರಿ. ಅಲ್ಲಿ ನಾವು ಇಷ್ಟ ದಿನ ಬೇರೆ ಊರಾಗ ಮಾಡ್ತೀವಿ, ಹುಣ್ಣಾವದಾಗ ರೀ. ಹಾಂ, ಅದು ಬಿಟ್ಟು ಇಲ್ಲಿ ಬೆಳಗಾವ್ದಾಗ ಮಾಡತ್ತೇನೆ ರೀ. ಅಂದ್ರೆ ಇವನ ಜೊತೆ ನಾನು ಕೆಲಸ ಮಾಡ್ಬೇಕಂತ ಬೆಳಗಾವ್ಗೆ ಇಬ್ಬರು ಕೂಡ ಹೊಂಟಿದ್ರಿ? ಹಾಂ, ಇವನು ಇಬ್ರು ಕೂಡ ಹೊಂಟಿದ್ವಿ. ಏನಾಯ್ತು ಏನು ನಡೀತಾ ಇಲ್ಲಿ ನೀನು? ಅಲ್ಲಿ ಬರ್ತಾಗ ಇಲ್ಲಿ ಬ್ಯಾಗ್ ತೊಗೊಂಡು ಹೊಂಟಿದ್ವಿ ರೀ. ಸರ್ಕಲ್ದಾಗ ಅವರು ಸರ್ಕಲ್ದಿಂದ ಹಿಂಗೆ ಒಳಗೆ ಬರ್ತಾ ನಾಲ್ಕದಾಗಿದ್ರಿ. ಒಬ್ಬ ಬಂದು ಹಿಂದೆ ಡಿಸ್ಕವರ್ ಗಾಡಿ ಐತ್ರಿ. ಒಂದು ಅವ್ನ ಕೈ ಬಂದು ದೊಡ್ಡದು ಉದ್ದ ರಾಡ್ ಐತ್ರಿ, ಒಂದು ಸ್ವಲ್ಪ ಮಟ್ಟದು ಅಂತ ಒಂದು ಹಿಂದೆ ಹಾಕಿದ್ವಿ. ಮೀರಾಗ ಹಿಂಗೆ ಬಡದ್ರಿ. ನೀ ಮುಂದೆ ಗಾಡಿ ಹೊಡ್ಯಾಕ? ನಾ ಗಾಡಿ ಹೊಡೋದಿದ್ದೆ. ಒಟ್ಟು ಗುಡ್ಲೆ ಅನ್ನ ಅಂತ ಮೀರ ಆವಾಜ್ ಮಾಡಿದ್ರಿ. ಅದ್ರ ಗಾಡಿ ಸ್ಲೋ ಮಾಡಿ ತರ್ಬೇಕು. ಮೀರ ಸ್ವಲ್ಪ ಹಿಂಗೆ ಮುಂದೆ ಹೊಡ್ಕೊತ್ ಬಂದ್ರಿ. ಹಿಂಗ್ರಿ ಮುಂದೆ ಹೊಡ್ಕೊತ್ ಬಂದು ಮಾತಾಡ್ಕೊಡ್ಲಿಲ್ರಿ. ಮೋರಿಗೆ ಮಾತಿ ಮಕ್ಕಕ್ಕೆಲ್ಲ ಹೊಡೆದ್ರಿ. ಹಾಂ ಹಾಂ, ಇವತ್ತು ಬಂದು ಗಾಡಿ ಬಂದ ತಕ್ಷಣ ನೀನು ಮುಂದನ ನಿನಗದು ಏನು ಪೆಟ್ಟೈತೇನ? ಅಲ್ಲ ಇರ್ಲಿ ತಮ್ಮ, ಅವ್ನು ಹೊಡಿತ್ನಾಗ ನಿನಗೇನು ಪೆಟ್ಟೈತೇನ? ಹತ್ತಿಲ್ಲ. ನೀವು ಹೊಡೆದ ತಕ್ಷಣ ನೀ ಏನು ಮಾಡಿ ಬಿಡ್ಸ್ಕೊಳಕ್ ಹೋದೆ? ರಾಡಿ ಹಿಡ್ಕೋದ್ರಿ. ರಾಡಿ ಹಿಡ್ಕೋದಿ ಸಿಗಾತಿದ್ದಾರೆ. ಅವು ಬೀಳ್ತದಂತ ಮುಗಿಸಿದ್ರಿ. ನಂಗ ಅದೇ ಸ್ಕೂಲ್ಲೆ ಬಾರಿ ಬಾರಿ ಹಾಕೋದು ನಂಗೆ ಇಲ್ಲ ಕಾಣ್ಲಿಲ್ರಿ. ಮಾರಿಗೆ ಹಾಕಿದ್ ಬಿಡಿ ಎಲ್ಲ ಫುಲ್ ರಗತ್ ಬರಕ್ ನೋಡ್ರಿ. ನೀನು ಸರ್ದು ಬಿಟ್ಟು ಎರಡು ಜನ ಇದ್ರು ಅವ್ರ? ಇಬ್ಬರು ಜನ ಇದ್ದಾರಲ್ಲ ಗಾಡಿ ಮೇಲೆ. ನಂಗೆ ಗೊತ್ತಿಲ್ಲ ಅವ್ರ ಹೆಸರು. ಏನು ಗೊತ್ತಿಲ್ಲ. ನೀ ಮೊದಲು ಎಲ್ಲಿ ಅವ್ರನ್ನ ದವಾಖಾನೆ ಕರ್ಕೊಂಡು ಹೋಗಿದ್ದೆ? ಆ ಹುಡುಗನ ಹತ್ಯೆ ಆದ ವ್ಯಕ್ತಿನ ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗಿದ್ದೆ? ಇಲ್ರಿ, ಅವ್ರು ದವಾಖಾನೆ ಹೋಗಿದ್ದಾನ್ರಿ ಊರಾಗ್ರಿ. ನಾವು ಬರೋಕ್ಕಿಂತ ಮೊದಲೇ ದವಾಖಾನೆ ತೋರ್ಸ್ಕೊಂಬಂದ್ರಿ. ಅವ್ನು ಆರಾಮ್ ಇರಕ್ಕಿಲ್ಲ ಅಂತಾರೆ. ದವಾಖಾನೆಗೆ ತೋರ್ಸ್ಕೊಂಬಂದು ಮನೆಗೂ ಜಳಕ ಮಾಡಿ ಬ್ಯಾಗ್ ತೊಗೊಂಡು, ಅಲ್ಲಿ ಬ್ಯಾಗ್ ಇರಕ್ಕಿಲ್ರಿ, ಕ್ಯಾರಿ ಬ್ಯಾಗ್ ತೊಗೊಂಡು ನನ್ನ ಕೂಡ ಬಂದಿದ್ರಿ. ನೀವು ಇಬ್ರು ಕೂಡ ಹೊಂಟಿದ್ರಿ, ಕೆಲ್ಸಕ್ಕೆ ಹೋಗ್ಬೇಕಂತ ಹೊಂಟಿದ್ರಿ. ಕೇರ್ನಾಕದಾಗ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಿದಾರೆ ಅಷ್ಟ, ಅದಕ್ಕಿಂತ ಏನು? ಹಾಂ, ಏನೋ ಸ್ವಲ್ಪ ಮಾಹಿತಿ ಬರ್ತದಪ್ಪ ನಿಮ್ದು ಆಸ್ತಿ ವಿವಾದದಿಂದ. ಆಸ್ತಿ ನಮ್ದು ಆಸ್ತಿ ಕೊಡೋ ಸಂಬಂಧ ಆಗೈತ್ರಿ, ನ್ಯಾಯ ಆಗೈತಿ. ಅವ್ರಿಗೆ ನಿಮ್ಗೆ ನ್ಯಾಯ ಆಗೈತೇನ್ರಿ? ಅವ್ರು ಏನ್ರ ಅದಕ್ಕೆ? ಅವ್ರು ಏನ್ರ ಅದಕ್ಕೆ? ಏನಂದ್ರೆ ಆಸ್ತಿ ಕೊಡಂತಿರೋ ಏನಂತೀರಿ? ಆಸ್ತಿ ಕೊಟ್ಟಾರ ಆಗಿದ್ರಿ, ಎಲ್ಲ ಆಗಿದ್ರಿ. ಅದು ಮತ್ತೆ ಯಾವ ಅದಾಗ ಗೊತ್ತಿಲ್ಲ, ಕೊಟ್ಟಿದ್ದೈತೆ, ಅವರೆಲ್ಲ ಕೊಟ್ಟಿದ್ದ ಆಗಿತ್ತು. ವರದಿ ಮಹೇಶ್ ಪಾಟೀಲ್, ಹುಕ್ಕೇರಿ.